ಸಾರಿ ಸಮಾಜದಲ್ಲಿ ಏನು ಹೇಳಿಬೀಳುಗಳನ್ನು ಕಂಡಿದ್ದೀವಿ ಅದರದ ಆ ವಿಚಾರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸತೀಶ್ ಮುಳ್ಳೂರು ಕೊಡಗು ಜಿಲ್ಲೆಯವರು. ಇವರು ಮೂಲತಃ ಸಂಶೋಧಕರು ಹಾಗೂ ಇತಿಹಾಸ ತಜ್ಞರು. ಇವರು ಈ ನಮ್ಮ ವಿಶ್ವಕರ್ಮನ ಬಗ್ಗೆ ಕಡಿಮೆ ಅಂದ್ರವ್ರಿಗೆ 1-2 ಗಂಟೆ ಬೇಕಾಗುತ್ತೆ ಮಾತಾಡೋದಕ್ಕೆ. ದಯಮಾಡಿ ಪ್ರವಚನ ಮಾಡೋದಕ್ಕೆ ಆ ವಿಶ್ವಕರ್ಮರ ಬಗ್ಗೆ ನಿಮಗೆ ವಿಚಾರ ಮಂಡಿಸೋದಕ್ಕೆ ಬಂದಿದ್ದಾರೆ. ಗಲಾಟೆ ಮಾಡದೆ ನಿಶಬ್ದವಾಗಿ ನಮ್ಮ ನಾಯಕರು ನಮ್ಮ ಸಮಾಜದವರೇ ನಮ್ಮ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದಾರೆ. ದಯಮಾಡಿ ಅವ್ರಿಗೆ ಅನುವು ಮಾಡಿಕೊಡಿ, ಅವ್ರು ಮಾತಾಡೋದನ್ನು ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಈ ವೇದಿಕೆಯಲ್ಲಿ ಅವಕಾಶನ ಮಾಡಿಕೊಡ್ತಾ ಇದ್ದೀನಿ ತಮ್ಮೆಲ್ಲರ ಪರವಾಗಿ. ಬನ್ನಿ ಸರ್. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮೋ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ನಮ್ಮ ಸಮಾಜದ ಮುಖಂಡರೇ, ಗ್ರಾಮಸ್ಥರೇ, ಹಿರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ವೇದಿಕೆಯ ಮುಂಭಾಗ ಕೂತಿರುವಂಥ ಎಲ್ಲ ನನ್ನ ರಕ್ತ ಸಂಬಂಧಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಮಹಿಳೆಯರು, ಹಿರಿಯರು ಎಲ್ಲರಿಗೂ ಕೂಡ ನಮಸ್ಕಾರಗಳು. ಹಾಗೂ ಹಿರಿಯರಿಂದ ನಾನು ಬೇಡುವಂಥ ಆಶೀರ್ವಾದಗಳು. ಇವತ್ತು ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಮಿತಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡು ಈ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಪಾಂಡವಪುರ ತಾಲೂಕಿನ ಈ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ಜಾಗದಲ್ಲಿ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಅಂತ ಹೇಳಬೇಕಾದ್ರೆ ನಮಗೆ ಎಷ್ಟು ಸಂತೋಷ ಅಲ್ವಾ? ಆದರೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಬರೀ ಪಾಂಡವಪುರದಲ್ಲಿ ಮಾತ್ರ ಆಚರಿಸ್ತಾ ಇದ್ದಾರಾ? ನಾವು ಅಂದ್ಕೊಂಡಿರ್ಬೋದು ಅಷ್ಟೇ, ಪಾಂಡವಪುರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ, ಇಲ್ಲಾಂದರೆ ತಾಲೂಕಲ್ಲಿ ಆಚರಿಸ್ತಾ ಇದ್ದೀವಿ, ಇಲ್ಲ ಪಕ್ಕದ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಆಚರಿಸ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಚಕ್ರವರ್ತಿಗಳಾದಂಥ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ನೋಡಿ ಎಂಥ ಒಂದು ಸಂಬಂಧ ಇದೆ ಅಂತ. ನಮ್ಮ ದೇಶದ ಚಕ್ರವರ್ತಿಗಳು ವಿಶ್ವಕರ್ಮ ಜಯಂತ್ಯೋತ್ಸವದಿಂದ ಜನಿಸಿದ್ದಾರೆ ಅಂದರೆ ಈ ದೇಶಕ್ಕೆ ಎಂಥ ಒಂದು ಹೆಮ್ಮೆಯ ವಿಚಾರ ಅಲ್ವಾ? ನಾವು ಕೂಡ ನಮ್ಮ ದೇಶದ ಚಕ್ರವರ್ತಿಗಳಿಗೆ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ನಾನು ಬೇರೆ ಬೇರೆ ಕಾರ್ಯಕ್ರಮ ಇತ್ತು. ಇದುವರೆಗೆ 4 ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಉಪನ್ಯಾಸ ಮಾಡಿದ್ದೀನಿ. 1-2-3 ತಾಲೂಕು ಪಂಚಾಯಿತಿಗಳಲ್ಲಿ ಉಪನ್ಯಾಸ ಮಾಡಿದ್ದೀನಿ. ಹಾಗೆ ಇದೇ ತಿಂಗಳು 25ನೇ ತಾರೀಕು ಚಾಮರಾಜನಗರದಲ್ಲಿ DC ಅವರು ಮಾಡ್ತಿರುವಂಥ ಕಾರ್ಯಕ್ರಮದ ನಾನೇ ಉಪನ್ಯಾಸ ಮಾಡ್ತಾಯಿದ್ದೀನಿ. ಭಾಳ ಸಂತೋಷವಾಯಿತು. ಯಾಕೆಂದರೆ ನಾನು 4 ಮಾತಾಡಬಲ್ಲೆ ಅಂತ ಹೇಳಿ ಈ ಪಾಂಡವಪುರಕ್ಕೆ ನಾನು ಆಹ್ವಾನ ಮಾಡಿದಂಥ ಶ್ರೀಯುತ ಬಸವರಾಜ್ ಸರ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ನಾವು ಈಗಾಗಲೇ 3-4 ಅಡಿ ಎತ್ತರದ ವಿಶ್ವಕರ್ಮನ ಭಗವಂತನ ಸ್ವರೂಪವಾದಂಥ ದೇವರನ್ನ ಇಟ್ಕೊಂಡು ನಾವು ಇವತ್ತು ಪೂಜೆಗೆ ಸಿದ್ಧವಾಗಿದ್ದೀವಿ. ಆದರೆ ನಾವು ಯಾಕೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು? ನಾವು ಯಾರು ಅನ್ನೋ ತಿಳ್ಕೊಬೇಕಲ್ವ ಮೊದಲು. ನಮ್ಮನ್ನು ನಾವು ಯಾರು ಅಂತ ತಿಳಿದಲೇ ಹೋದರೆ ನಾವು ಈ ಸಮಾಜ ಏನು ಕೊಡುಗೆ ಕೊಟ್ವಿ, ಏನು ಮಾಡಿದ್ವಿ, ನಮ್ಮನ್ನು ಯಾಕೆ ಎಲ್ಲರೂ ಗುರುತಿಸ್ಬೇಕು, ನಾವ್ಯಾಕೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇರಲಿ,
ನಿಮಗೊಂದು ಸನ್ನಿವೇಶವನ್ನು ಒಂದು ಅರ್ಧ ಗಂಟೆ ನಾನು ಮಾತಾಡ್ತೀನಿ. ಈ ಸಮಾಜ ಯಾಕೆ ಕೊಡುಗೆಯನ್ನು ಕೊಡ್ತು, ಯಾಕೆ ವಿಶ್ವಕರ್ಮ ಜಯಂತಿ ಉತ್ಸವ ಅನ್ನೋದು ನಾನು ಹೇಳಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈಗ ಒಂದು ವರ್ಷ ಆಗಿರ್ಬೋದು, ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ದೊಡ್ಡ ಮಟ್ಟದ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ನಾವು ಹೇಗೆ ಬಳಸ್ಕೊಳ್ತೀವಿ ಆ ರೀತಿ. ಆವಾಗ ಯಾರೋ ಒಬ್ಬರು ಒಂದು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಮಾಡ್ತಾಯಿದ್ರು, ಹಾಕಿದರು. ಕೆಲಸವಿಲ್ಲದ ಆಚಾರಿ ಏನೋ ಕೆತ್ತಿದ್ನಂತೆ, ವೇದಿಕೆ ಮೇಲೆ ನಾವು ಮಾತಾಡಬಾರ್ದು, ಏನೋ ಕೆತ್ತಿದ್ನಂತೆ ಅಂತೇಳಿ ಒಂದು ಅಶ್ಲೀಲವಾದ ಮೆಸೇಜನ್ನು ಹಾಕಿದರು. ಅದು ಯಾರೋ ಒಬ್ಬರು ಒಂದು ದೊಡ್ಡ ವ್ಯಕ್ತಿಗಳೇ ಆಗಿದ್ದರು. ಅವರು ನಾನು ನೋಡಿದವ್ರು ಯಾರು ಅಂತ ಹೇಳಿ ಸ್ವಲ್ಪ ದೊಡ್ಡ ವ್ಯಕ್ತಿಗಳೇ ಆಗಿದ್ದರು. ನಮ್ಮ ಅನೇಕ ಮಿತ್ರ ಹುಡುಗರಿದ್ದಾರಲ್ಲ, ಸರ್ ನೀವು ಅವ್ರಿಗೆ ಏನಾದರೂ ಬೈಬೇಕು ಸರ್, ನೀವು ಏನಾದರೂ ಹೇಳಬೇಕು ಸರ್ ಅಂತ ನನಗೆ ಮೆಸೇಜ್ಗಳು ಹಾಕ್ತಾಯಿದ್ರು. ಆವಾಗ ನಾನು ಹಾಗಂತ ಹೇಳಿದರು ಅಂತ ಹೇಳಿ ನಾವು ನಮ್ಮಂಥವ್ರು ಬೇಗ ಅದಕ್ಕೆ ಉತ್ತರ ಕೊಡಬಾರ್ದು. ಆದರೂ ನಮ್ಮವರೆಲ್ಲ ಕೆಲವರೆಲ್ಲ ಹುಡುಗರೆಲ್ಲ ಸುಮ್ಮನೆ ಇವರು ಅವ್ರಿಗೆ ಬೈಯೋದು, ಅವ್ರು ಇವ್ರಿಗೆ ಬೈಯೋದು ಮಾಡ್ತಾಯಿದ್ರು. ಸರಿ, ನಾನು ಏನಾದರೂ ಒಂದು ಕಮೆಂಟ್ ಬರೀಬೇಕಲ್ಲ, ಅದಕ್ಕೆ ನಾನು ಒಂದು ಕಮೆಂಟ್ ಬರೆದೆ. ಪ್ರಿಯ ಮಿತ್ರರೇ, ನೀವು ಭಾಳ ಚೆನ್ನಾಗಿ ಕೆಲಸವಿಲ್ಲದ ಆಚಾರಿ ಏನೋ ಕೆತ್ತಿದ್ನಂತ ಹೇಳಿ ಭಾಳ ಚೆನ್ನಾಗಿ ಬರೆದಿದ್ದೀರಿ. ನನ್ನದು ಒಂದು ಉತ್ತರ ಇದೆ, ನೀವು ಅದನ್ನು ನೆರವೇರಿಸ್ತೀರಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದೆ. ಏನಂತ ಕಾಯ್ತಾ ಇದ್ದೀನಿ ಅಂತ ಬರೆದೆ ಅಂದರೆ, ಶ್ರೀಯುತರೆ, ನಿಮಗೆ ಅಷ್ಟೊಂದು ಸ್ವಾಭಿಮಾನ ಇರೋದಾದರೆ, ಅಷ್ಟೊಂದು ಪ್ರೀತಿ ವಿಶ್ವಾಸ ಇರೋದಾದರೆ, ಅಷ್ಟೊಂದು ನೀವು ಅಶ್ಲೀಲವಾಗಿ ನಮ್ಮ ಬಗ್ಗೆ ಮಾತಾಡ್ತಿರೋದಾದರೆ, ನೀವು ಇವತ್ತಿನಿಂದ ಈ ಕ್ಷಣದಿಂದ ಕಬ್ಬಿಣದ ತುಂಡನ್ನು ನೀವು ಮುಟ್ಟಬಾರ್ದು. ಕಬ್ಬಿಣದಿಂದ ಮಾಡಿದ ಯಾವ ವಸ್ತುಗಳನ್ನು ನೀವು ಮುಟ್ಟಬಾರ್ದು. ಯಾಕೆ ಅಂದರೆ ಈ ಆಚಾರ್ಯನೇ ಕಬ್ಬಿಣವನ್ನು ಜಗತ್ತಿಗೆ ಕೊಟ್ಟವನು, ಮನುವಂಶದವನು. ಈ ನಮ್ಮ ಸವಾಲನ್ನು ನೀವು ಸ್ವೀಕರಿಸಬೇಕು. ನೀವು ಸ್ವೀಕರಿಸಂಗಿದ್ದ ಆದರೆ ನಾನು ಇವತ್ತಿಂದ ಕಬ್ಬಿಣದಿಂದ ಮಾಡಿದಂಥ ಯಾವುದೇ ವಸ್ತುಗಳನ್ನು ನಾನು ಮುಟ್ಟೋದಿಲ್ಲ, ಟಚ್ ಮಾಡೋದಿಲ್ಲ. ನನಗೆ ಕಬ್ಬಿಣದ ವಸ್ತುವಿನ ಮಾಡಿದ ಯಾವ ವಸ್ತುಗಳು ನನಗೆ ಬೇಕಾಗಿಲ್ಲ ಅನ್ನೋದಾದರೆ ಮಾತ್ರ ನೀವು ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ನಾನು ಕೇಳಿದೆ. ಅವರು ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಯಾಕೆಂದರೆ ನನಗೊಂದು ಆಸೆ, ಅವರು ಕಬ್ಬಿಣವನ್ನು ಮುಟ್ಟದೆ, ಕಬ್ಬಿಣದ ವಸ್ತುವನ್ನು ಉಪಯೋಗಿಸದೆ ಹೇಗೆ ಜೀವನ ಮಾಡ್ತಾರೆ ಅಂತ ನನಗೊಂದು ಕುತೂಹಲ ಇದೆ. ಆದರೆ ಇದುವರೆಗೂ ಹೆಚ್ಚು ಒಂದು ವರ್ಷ ಆದರೂ ಉತ್ತರ ಕೊಡಲಿಲ್ಲ. ಯಾಕೆ ಈ ಮಹತ್ವ, ಯಾಕೆ ಈ ವಿಶ್ವಕರ್ಮ ಅಂದರೆ ಅನ್ನೋದು ಇಲ್ಲಿಂದ ಪ್ರಾರಂಭ. ನೋಡಿ, ಇವತ್ತಿನ ಸ್ಥಿತಿಯಂತೆ ನಾವಿವತ್ತು ಪಾಂಡವಪುರ ಅನ್ನೋ ಒಂದು ತಾಲೂಕು ಮಟ್ಟದ ಒಂದು ನಗರದಲ್ಲಿದ್ದೀವಿ. ಈ ನಗರ ಆಗೋದಕ್ಕಿಂತ ಹಿಂದೆ ಏನಾಗಿತ್ತು? ಈ ನಗರ ಆಗೋದಕ್ಕಿಂತ ಹಿಂದೆ ಪಾಂಡವಪುರವೂ ಕೂಡ ಒಂದು ಹಳ್ಳಿಯೇ ಆಗಿತ್ತು. ಓಕೆ, ಒಂದು ಕಬ್ಬಿಣದ ಮಹತ್ವವನ್ನು ನಿಮಗೆ ಹೇಳಿದೆ. ಯಾರಾದರೂ ನಿಂದಿಸುವವರು, ವಿಶ್ವಕರ್ಮ ಅಂದರೆ ಅವನು ಆಚಾರ್ಯ ಕಡೆಯ ಅಂತ ನಿಂದಿಸುವವರು, ಮಾತಾಡುವವರು ಅಂತ ಎಲ್ಲರೂ ಮಾತಾಡ್ತಾರೆ, ನಾನು ಹೇಳ್ತಾ ಇಲ್ಲ. ಯಾರಾದರೂ ಮಾತಾಡೋರು ಹೇಳೋದು ನಾನು, ಕಬ್ಬಿಣ ಇಲ್ಲದೆ ಬದುಕು ತೋರಿಸ್ಬೇಕು. ಆಯ್ತು, ಆಗಲೇ ಹೇಳ್ತಾ ಇದ್ದೆ. ಇವತ್ತು ಪಾಂಡವಪುರ ಅನ್ನೋ ಒಂದು ಪಟ್ಟಣ ಪಂಚಾಯಿತಿ ನಮ್ಮ ಪೌರರು ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ, ಪುರಸಭೆ ಬಂದಿದ್ದಾರೆ. ಭಾಳ ಸಂತೋಷ ಅವ್ರಿಗೂ ಕೂಡ. ಈ ಪುರಸಭೆ ಆಗೋದಕ್ಕಿಂತ ಮುಂಚೆ ಪಾಂಡವಪುರ ಏನಾಗಿತ್ತು? ಪಾಂಡವಪುರ ಒಂದು ಹಳ್ಳಿಯಿಂದನೇ ಇವತ್ತು ದೊಡ್ಡ ನಗರವಾಗಿ ಬೆಳೆದಿರೋದು. ಈ ನಗರಕ್ಕಿಂತ ಹಿಂದೆ ಏನಾಗಿತ್ತು? ಹಳ್ಳಿಕ್ಕಿಂತ ಹಿಂದೆ ಏನಾಗಿತ್ತು? ಇದು ಒಂದು ಹಾಡಿಯೇ ಆಗಿತ್ತು. ಹಾಡಿ ಅಂದರೆ ಇವತ್ತಿನ ಥರ 3 ಫ್ಲೋರ್ ಬಿಲ್ಡಿಂಗ್ ಅಲ್ಲ, ಹುಲ್ಲಿನ ಗುಡಿಸಲುಗಳು, ಕಚ್ಚಾ ರಸ್ತೆಗಳು, ಮನುಷ್ಯ ನಡೆಯೋಕ್ಕಾಗದಂಥ ಜಾಗದ ಊರುಗಳು. ಇವತ್ತಿನ ಥರ ಲಕ್ಷದಲ್ಲೇ ಸಂಖ್ಯೆಯಲ್ಲಿ, ಸಾವಿರದ ಸಂಖ್ಯೆಯಲ್ಲಿ ಜನ ವಾಸ ಮಾಡ್ತಾ ಇರಲಿಲ್ಲ. ಒಂದು ಸಾಮಾನ್ಯ ಹಳ್ಳಿ, ಒಂದು 500 ಜನ, 500 ಕುಟುಂಬಗಳು, 100 ಕುಟುಂಬಗಳು, ಈ ಥರ ಹಳ್ಳಿ. ಆ ಹಳ್ಳಿ ಅನ್ನೋದು ಹಾಡಿಯಿಂದ ಬಂತು. ಹಾಡಿಗಿಂತ ಹಿಂದೆ ಏನಾಗಿದ್ರು? ಎಲ್ಲರೂ ಆಗಿದ್ದು ಆದಿಮಾನವರೇ. ಆದರೆ ಆದಿಮಾನವರು ನಾಗರಿಕರಾಗಿದ್ದು ಯಾವಾಗ?
ನಿಮ್ಮನ್ನು ನಾನು ಮೊದಲೇ ಹೇಳಬೇಕಾಗಿತ್ತು, ನಿಮ್ಮನ್ನು ರಂಜಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಯಾರನ್ನು ನಾವು ಗೌರವ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ನಿಮಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಅನ್ನೋದನ್ನು ಯಾಕೆ ಮಾಡಬೇಕು ನಾವು ಅನ್ನೋದಕ್ಕೆ ಹೇಳಿದೆ. ಹಳ್ಳಿಗೆ ನಾನು ಹೇಳಿದೆ ಹಾಡಿ ಅಂತ ಇತ್ತು. ಹಾಡಿಗೆ ಮೂಲಾಧಾರ ಯಾವುದು ಅಂದರೆ ಕಬ್ಬಿಣದ ಕುಲುಮೆ. ಕಬ್ಬಿಣದ ಕುಲುಮೆ ಇಲ್ಲ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಇವತ್ತಿಗೂ ಆದಿಮಾನವನಾಗಿ ಬದುಕಬೇಕಾಗಿತ್ತು. ಒಂದು ಗ್ರಾಮದಲ್ಲಿ ಕಬ್ಬಿಣದ ಕುಲುಮೆ ಇದ್ದಿದ್ದರಿಂದನೇ ಅದು ಹಳ್ಳಿಯಾಗಿ ಬೆಳೀತು. ಬಹುಶಃ ಯಾರಾದರೂ ಹಿರಿಯವರು ಒಂದು 60-70 ವಯಸ್ಸಾದವರು ಇದ್ರೆ ನಿಮಗೆ ಚೆನ್ನಾಗಿ ಇವತ್ತಿನ ಯುವಕರಿಗೆ ಅರ್ಥ ಆಗಲ್ಲ. ಒಂದು 80-70 ವಯಸ್ಸಿನಾದವ್ರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಒಂದು ಸಣ್ಣ ಸಂದರ್ಭ ಹೇಳ್ತೀನಿ ನಿಮಗೆ. ಪ್ರತಿಯೊಬ್ಬರು ಹಳ್ಳಿಯವರು ಒಂದು ಕೃಷಿ ಮಾಡಬೇಕಂದ್ರೆ ಕಬ್ಬಿಣದ ಕುಲುಮೆ ಹತ್ರ ಹೋಗಬೇಕಾಗಿತ್ತು. ಮನೆಯಲ್ಲಿ ಒಂದು ತರಕಾರಿ ಕಟ್ ಮಾಡಬೇಕಂದ್ರೆ ಕಬ್ಬಿಣ ಬೇಕು. ಕಬ್ಬಿಣದ ಕುಡುಗೋಲು ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯೋದಿಲ್ಲ. ನಿಮಗೆ ಇವತ್ತು ನಾವೆಲ್ಲ ಗ್ಯಾಸನ್ನು ಹಚ್ಚಿಬಿಟ್ಟು 10 ನಿಮಿಷದ ಕಾಫಿ ಮಾಡ್ತಾಯಿದ್ವಿ. ಈ ಒಂದು ಜಾಸ್ತಿ ವರ್ಷ ಬೇಕಾಗಿಲ್ಲ, ಕೇವಲ ಒಂದು 50 ವರ್ಷದ ಹಿಂದೆ ಒಂದು ಕಾಫಿ ಮಾಡೋಕ್ಕೆ 1 ಗಂಟೆ ಬೇಕಾಗ್ತದೆ. ಅದು ಮಹಿಳೆಯರಿಗೆ ಭಾಳ ಕಷ್ಟ. ಅದು ಯಾರೋ ಬಂದರು ಒಂದು ಕಾಫಿ ಮಾಡಬೇಕಾದ್ರೆ ಆಗ ಬೆಂಕಿ ಹಿಡ್ಕೊಂಡು ಹೋಗಬೇಕು, ಆಗ ಬೆಂಕಿ ಹತ್ತಿಸ್ಬೇಕು, ಒಂದು ಲೋಟ ಕಾಫಿ ಮಾಡೋಕ್ಕೆ ಕನಿಷ್ಠ ಅರ್ಧ ಗಂಟೆ ಆಗ್ತೈತಿ. ಈಗ 5 ನಿಮಿಷದಲ್ಲಿ ಆಗುತ್ತೆ. ಈ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವಿದ್ದೀವಿ. ಆದರೆ ಈ ವಿಶ್ವಕರ್ಮ ಮಹತ್ವ ಏನು ಅರ್ಥ ಆಗಬೇಕಂದ್ರೆ ನಾವು ಪ್ರಾಚೀನ ಇತಿಹಾಸವನ್ನು ನಾವು ನೋಡಬೇಕು. ಪ್ರಾಚೀನ ಇತಿಹಾಸದಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ಮನೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಬೆಂಕಿ ಬೇಕು. ಬೆಂಕಿ ನೀವು ಒಂದು ಟ್ರ್ಯಾಕ್ಟರ್ ಸೌದೆ ಇದ್ರೆ ಏನು ಪ್ರಯೋಜನ ಇಲ್ಲ, ಬೆಂಕಿ ಬೇಕಲ್ಲ. ಬೆಂಕಿಯನ್ನು ಎಲ್ಲಿಂದ ತರ್ತಾ ಇದ್ರಿ? ಊರು ಮಧ್ಯದಲ್ಲಿ ಎಲ್ಲೋ ಒಂದು ಕಬ್ಬಿಣದ ಕುಲುಮೆ ಇತ್ತು. ಆ ಕುಲುಮೆಯಲ್ಲಿ ಹೋಗಿ ನೀವೊಂದು ಕೆಂಡವನ್ನು ತಂದು ಮನೆಯಲ್ಲಿ ಬೆಂಕಿ ಹತ್ತಿಸಿದರೆ ಮಾತ್ರ ಮನೆಗೆ ಬೆಂಕಿ. 2 ವಿಚಾರಗಳನ್ನು ಹೇಳಿದೆ. ಒಂದು ಗ್ರಾಮ ಬೆಳಿಬೇಕು ಅಂದರೆ ಒಂದು ಕಬ್ಬಿಣದ ಕುಲುಮೆ ಇರಬೇಕು. ಆ ಅಗ್ನಿ ಅನ್ನೋದು ಬೇಕು ಅಂದರೆ ಕಬ್ಬಿಣದ ಕುಲುಮೆಯಿಂದನೇ ತಗೊಂಡೋಗಿ ಪ್ರತಿ ಮನೆಯಲ್ಲೂ ಬೆಂಕಿ ಹತ್ತಿಸ್ತಾ ಇತ್ತು. ನಾನು ಹೇಳಿದ್ದು ಯಾರಾದರೂ ಸುಳ್ಳಾದರೆ ಹಿರಿಯವರು ಕೇಳಿ, ಆಗ ಎಲ್ಲರಿಗೂ ಗೊತ್ತಿರುತ್ತೆ. ಈ ರೀತಿ ಹಳ್ಳಿ ಬೆಳೀತಲ್ಲ, ಹಳ್ಳಿಯ ಉದ್ಧಾರ ಮಾಡಿದ್ನಲ್ಲ ಯಾರವನು? ವಿಶ್ವಕರ್ಮನೇ. ನಿಮಗೆ ಇನ್ನೊಂದು ಬಹಳ ಮಹತ್ವದ ವಿಚಾರ ಹೇಳ್ತೀನಿ. ಇವತ್ತು ತಾಲೂಕ್ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯಿತಿ ಇದೆ, ಎಲ್ಲ ಪಂಚಾಯಿತಿ ಇದೆ. ಇವತ್ತೊಂದು ಜಾಗ ಇದೆ, ನೀವೆಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ವಿ, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಇವತ್ತೆಲ್ಲ ದೊಡ್ಡ ದೊಡ್ಡ ಸಭಾಭವನಗಳಾಗಿದೆ, ಅಥವಾ ಮೀಟಿಂಗ್ ಹಾಲ್ಗಳು ಮಾಡ್ಕೊಂಡಿದ್ದಾರೆ ಅಲ್ವಾ? ಎಲ್ಲ ಹಾಲ್ಗಳಿದೆ, ಎಲ್ಲಲ್ಲೇ ಕರೀತಾರೆ. ಹಿಂದಿನ ಕಾಲದಲ್ಲಿ ಕರೀತಾ ಇದ್ರು. ಹಿಂದಿನ ಕಾಲದಲ್ಲಿ ಊರಿನಲ್ಲಿ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನ ಹತ್ರಕ್ಕೆ ಬನ್ನಿ ಅಂತ ಕರೆಯೋರು. ಯಾವುದೇ ಸಭೆಗಳಿರಲಿ, ಒಂದು ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಕರೆದು ಅಲ್ಲಿ ಮೀಟಿಂಗ್ಗಳು ನಡೀತಾ ಇತ್ತು. ಅದು ರಾಜರೇ ಇರಲಿ, ಚಕ್ರವರ್ತಿಗಳೇ ಆಗಿರಲಿ, ಅವರು ಬಂದು ಊರಿನ ದೇವಸ್ಥಾನಕ್ಕೆ ಹತ್ರ ಬನ್ನಿ. ನಾಟಕಗಳು ನಡೀತಾ ಇತ್ತು, ನಮ್ಮ ಶ್ರಮಶಕ್ತಿಗಳು ನಡೀತಾ ಇತ್ತು. ಇವತ್ತು ಪೈಲ್ವಾನ್ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ರು. ಒಂದು ಗ್ರಾಮದ ಯಾವುದೇ ಕಾರ್ಯಕ್ರಮ ನಡೀಬೇಕಾದರೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಿದ್ದರೆ ದೇವಸ್ಥಾನ, ದೇವರನ್ನ ಕಲ್ಪನೆಯನ್ನು ಕೊಟ್ಟವನು ಯಾರು? ವಿಶ್ವಕರ್ಮ. ಈ ವಿಶ್ವಕರ್ಮ ಒಂದು ಹಳ್ಳಿಗೆ ನೀವೆಲ್ಲ ಅನಾಗರಿಕರಾಗಿ ಬದುಕಬೇಡಿ ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ ಕಲ್ಪನೆ ಕೊಟ್ಟರಲ್ಲ, ಆ ಕಲ್ಪನೆಯನ್ನು ಕೊಟ್ಟಿದ್ದಕ್ಕೆ ಆ ಹಳ್ಳಿ ಬೆಳೀತು. ಅದಕ್ಕೆ ಒಂದು ಹಳ್ಳಿಯ ಬೆಳವಣಿಗೆಯಲ್ಲಿ ವಿಶ್ವಕರ್ಮನ ಪಾತ್ರ ಮಹತ್ವದ್ದಾಗಿದೆ. ಇವತ್ತು ಎಷ್ಟು ದೊಡ್ಡ ರಾಜಕಾರಣಿಗಳಾಗಲಿ, ಎಷ್ಟು ದೊಡ್ಡ ಬಿಲ್ಡಿಂಗ್ ಬೇಕಾದರೂ ಕಟ್ಟಿರಬಹುದು, ಆದರೆ ಈ ಕೊಡುಗೆಯನ್ನು ಕೊಟ್ಟವರು ಮಾತ್ರ ವಿಶ್ವಕರ್ಮ. ಅಂದಮೇಲೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಯಾರು ಮಾಡಬೇಕು? ಯಾವುದಾದ್ರೂ ಒಂದು ವಿಶ್ವಕರ್ಮನ ಜಾತಿ ಇದೆ, ಅವ್ರು ಮಾತ್ರ ಮಾಡಬೇಕಾ? ಎಲ್ಲ ಹಳ್ಳಿಯವರೆಲ್ಲ ಸೇರಿ ವಿಶ್ವಕರ್ಮ ಒಂದು ಹಳ್ಳಿಯ ಬೆಳವಣಿಗೆಯಲ್ಲಿ ಇಡೀ ಪಾತ್ರವನ್ನು ಮೂಲ ಆಧಾರದ ಸ್ತಂಭವಾಗಿ ವಿಶ್ವಕರ್ಮನ ಒಂದು ಗ್ರಾಮವನ್ನು ಕಟ್ಟಿದ್ದಾನೆ ಅಂದಮೇಲೆ
ಗ್ರಾಮದವರೆಲ್ಲ ಸೇರಿ ವಿಶ್ವಕರ್ಮನಿಗೆ ಗೌರವ ಕೊಡಬೇಕು. ಎಂಥ ಅದ್ಭುತ ಅಲ್ಲ. ಇಂಥ ಒಂದು ವಿಚಾರ ನಾವು ತಿಳಿದೇ ಹೋದರೆ, ವಿಶ್ವಕರ್ಮನ ಬಗ್ಗೆ ನಾವು ಅರಿಯದೇ ಹೋದರೆ, ಹಾಗಾದರೆ ಒಂದು ಕೆಲಸ ಅನೇಕ ನೀವೆಲ್ಲ ಚರ್ಚೆ ನೋಡ್ತಾ ಇರ್ತೀರಿ. ಏನಂತ ದಿನನಿತ್ಯ ನಮಗೆ ಹಿಂದೂ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ಒಂದಲ್ಲ ಒಂದು ಏನು ವಿರುದ್ಧವಾಗಿ ಮಾತಾಡ್ತಾ ಬರ್ತಾ ಇರ್ತಾರೆ. ಯಾಕೆ ನೋಡಿ, ಭಗವಂತ ಅಂದರೆ ನಾವೆಲ್ಲ ಹೇಳ್ತೀವಿ ದೇವನೊಬ್ಬ, ನಾಮ ಹಲವು, ಅಂದರೆ ಎಲ್ಲವನ್ನೂ ಒಬ್ಬನೇ. ನಾಮಗಳನ್ನು ಮಾತ್ರ ನಾವು ಬೇರೆ ಬೇರೆ ಕರಿತೀವಿ ಅಂತ ನಾವು ಹೇಳ್ತೀವಿ. ಹಾಗೆ ನಿರಾಕಾರನಾದ ಬ್ರಹ್ಮನಿಗೆ ಕಲ್ಲಿನಲ್ಲಿ ನಿಮಗೆ ಇಷ್ಟ ಬಂದಂಥ ದೇವರುಗಳನ್ನು ಮಾಡಿಕೊಟ್ಟವನು ವಿಶ್ವಕರ್ಮ. ನೀವು ಯಾವ ದೇವರನ್ನಾದರೂ ಹೇಳಿ, ತಿರುಪತಿ ವೆಂಕಟೇಶ್ವರ ಅಂತನಾದರೂ ಹೇಳಿ, ಧರ್ಮಸ್ಥಳದ ಮಂಜುನಾಥ ಅಂತಾರೆ ಹೇಳಿ, ಮಾಡಿದವನೆಲ್ಲ ವಿಶ್ವಕರ್ಮನೇ. ಅದಕ್ಕೆ ವಿಶ್ವಕರ್ಮನಿಗೆ 5 ನಿರ್ಗುಣ, ಪರಬ್ರಹ್ಮ ಅಂದರೆ ನಿರ್ಗುಣ, ಅಂದರೆ 5 ತಲೆಗಳನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಪಂಚಭೂತಗಳ ಶಕ್ತಿ, ಆಕಾಶ, ನೀರು, ಗಾಳಿ, ಆ ಸಂಕೇತಗಳೇ ವಿಶ್ವಕರ್ಮನ 5 ರೂಪಗಳು. ಅನೇಕರು ಹೇಳ್ತಾರಲ್ಲ, ನಾನು ಇವತ್ತು ವಿಶ್ವಕರ್ಮ ಜಯಂತ್ಯೋತ್ಸವ ನಡೀತಾ ಇದೆ, ವಿಶ್ವಕರ್ಮನ ಜಯಂತ್ಯೋತ್ಸವ ನಡೀತಾ ಇದೆ, ಅಯ್ಯೋ ಅವರು ಆಚಾರಗಳೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮಗೇನು ಅಂತ. ಖಂಡಿತ ತಪ್ಪು. ಹಂಗೇನಾದರೂ ಹೇಳಿಬಿಟ್ರೆ ಗಾಳಿ ನಾನು ಇವತ್ತಿಂದ ಸೇವಿಸಲ್ಲ ಅಂತ ಅರ್ಥ, ನಾನು ನೀರು ಕುಡಿಯಲ್ಲ ಅಂತ ಅರ್ಥ. ವಿಶ್ವಕರ್ಮನ ನೆನೆಯದೇ ಹೋದರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಯಾರು ನೀರು ಕುಡಿಯಲ್ವೋ, ಯಾರು ಗಾಳಿಯನ್ನು ಸೇವಿಸಲ್ವೋ, ಯಾರು ಮಣ್ಣನ್ನು ಬಳಕೆ ಮಾಡಲ್ವೋ ಅವ್ರು ಮಾತ್ರ ಮಾಡ್ಬೋದು. ಅವ್ರು ನೆನೆಸ್ಕೊಳ್ಳೋ ಅವಶ್ಯಕ, ಯಾಕೆಂದರೆ ಅವರು ವಿಶ್ವ ತತ್ವವನ್ನು ಅಳವಡಿಸ್ಕೊಳ್ಳೋದಿಲ್ವಲ್ಲ, ಆದ್ದರಿಂದ ಅವರು ಬೇಕಾದರೂ ಮಾಡ್ಬೋದು. ಯಾರು ಈ ಪಂಚಭೂತಗಳನ್ನು ನಾವು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೀವೋ ಅವರೆಲ್ಲರೂ ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಅದಕ್ಕೆ ಹೇಳೋದು, ನಮ್ಮಲ್ಲಿ ವೇದಗಳು ಅಂತ ಹೇಳ್ತೀವಿ, ಆ ವೇದಗಳಲ್ಲಿ ವಿಶ್ವಕರ್ಮನ ಭಗವಂತನ ಸಾರಿ ಸಾರಿ ಹೇಳಿದೆ. ಜಗತ್ ಸೃಷ್ಟಿಕರ್ತ ಅಂತ ಹೇಳಿದೆ. ಆ ಸೃಷ್ಟಿಕರ್ತ ದೇವರು ಅನ್ನೋದು ಯಾವುದೇ ಒಂದು ಸಮುದಾಯಕ್ಕೆ ದೇವರು ಅಲ್ಲ, ಸಮಸ್ತ ನರಮಾನವರಿಗೂ ಅವರು ದೇವರು. ಆದ್ದರಿಂದ ಈ ವಿಶ್ವಕರ್ಮನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು, ಅಂದರೆ ದೇವಶಿಲ್ಪಿ, ಇವತ್ತು ಹೇಳಬೇಕಾದ್ರೆ ದೇವಶಿಲ್ಪಿ ವಿಶ್ವಕರ್ಮ ಜಯಂತ್ಯೋತ್ಸವ ಅಂತ. ಯಾರು ಈ ದೇವರುಗಳನ್ನು ಜಗತ್ತಿಗೆ ಸಾಕಾರ ರೂಪದಲ್ಲಿ ಕೊಟ್ಟರೋ, ಕಬ್ಬಿಣದ ತುಂಡುಗಳಿಗೆ ಆಕಾರವನ್ನು ಕೊಟ್ಟರೋ, ಅದಕ್ಕೋಸ್ಕರ ಅವರೆಲ್ಲರೂ ದೈವ ಸ್ವರೂಪಿಗಳು ಅಂತ. ವಿಶ್ವಕರ್ಮರು ಅಂದರೆ ದೈವ ಸ್ವರೂಪಿಗಳು ಅಂತ. ಆದ್ದರಿಂದ ನಮಗೆ ಹೆಸರುಗಳು ಗೊತ್ತಿಲ್ಲ ಅವ್ರದ್ದು ಯಾರ್ದು ಅಂತ. ಲಕ್ಷ ಲಕ್ಷ ಜನ ಈ ಮಣ್ಣಿನ ಭೂಮಿಯಲ್ಲಿ ಹುಟ್ಟಿ ಸತ್ತೋಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆದರೆ ಅವರು ಮಾಡಿದ ಅದ್ಭುತಗಳು ಮಾತ್ರ ಇವತ್ತಿಗೂ ಇದೆ. ಅದಕ್ಕೆ ಅವರನ್ನು ದೇವಮಾನವರು, ದೇವಶಿಲ್ಪಿಗಳು ಅಂತ ಕರೀತಾರೆ. ವಿಶ್ವಕರ್ಮರು ಅಂದರೆ ದೇವಮಾನವರು, ದೈವ ಸ್ವರೂಪಿಗಳು. ಆದ್ದರಿಂದ ಅವರೆಲ್ಲರೂ ನೆನೆಸ್ಕೊಳ್ಳೋಕ್ಕೋಸ್ಕರ ಇವತ್ತು ಸೆಪ್ಟೆಂಬರ್ 17ನೇ ತಾರೀಖನ್ನು ನಾವು ಇವತ್ತು ಕಾರ್ಯಕ್ರಮ ಮಾಡೋಕ್ಕೋ ಮೂಲಕ ನೆನೆಸ್ಕೊಳ್ತಾ ಇದ್ದೀವಿ. ಸರ್ ಎಷ್ಟೊತ್ತು ಸರ್ ಸಮಯ? 10 ನಿಮಿಷ ಮೊದಲ ಓಕೆ. ಹಾಗೆ ಈಗ ಹಾಗಾದರೆ ಈ ವಿಶ್ವಕರ್ಮನನ್ನು ಇವತ್ತು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಯಾರು ಮಾಡಬೇಕು? ನಾನು ಇವತ್ತು ಅನೇಕ ಕಾರ್ಯಕ್ರಮ, ಎಲ್ಲ ಕಡೆ ಕಾರ್ಯಕ್ರಮಗಳು ಇರೋದ್ರಿಂದ ಪಾಪ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಬರೋಕ್ಕಾಗಿಲ್ಲ. ಬೇರೆ ಬೇರೆ ಎಲ್ಲ ಕಡೆ ಬೇರೆ ದಿವಸ ಜನ ಸೇರ್ತಿದ್ರೆ ಇರಲಿ. ಹಾಗಾದರೆ ನಾನು ನಿಮಗೊಂದು ಯಾರು ಮಾಡಬೇಕು ವಿಶ್ವಕರ್ಮ ಜಯಂತ್ಯೋತ್ಸವ ಅನ್ನೋದು ನಿಮಗೆ ಹೇಳ್ತೀನಿ. ನಾನು ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಒಂದು ದೊಡ್ಡ ಮನೆ ಕಟ್ಟಿದ್ದಾರೆ, ಒಬ್ಬ ಶ್ರೀಮಂತರು, ಒಂದು ಹಣವಂತರು ಒಂದು ಮನೆ ಕಟ್ಟಿದ್ದಾರೆ, ಒಂದು ಮನೆ ಇದೆ. ಒಂದು ಮನೆಯಲ್ಲಿ ಮನೆಯನ್ನು ಆರ್ಕಿಟೆಕ್ಟ್ ಅಂದರೆ ಬಿಲ್ಡಿಂಗ್ ಮಾಡೋದು. ನೀವೆಲ್ಲ ಜನವರಿ 1ನೇ ತಾರೀಕು ಅಮರಶಿಲ್ಪಿ ಜಗನ್ನಾಚಾರ್ಯ ಕಾರ್ಯಕ್ರಮ ನೆಕ್ಸ್ಟ್ ಬರ್ತಾ ಇದೆ. ಹಾಗೆಯೇ ಮನೆಯನ್ನು ಕಲ್ಪನೆ ಕೊಟ್ಟವ್ರು ಯಾರು?
ಎಲ್ಲರೂ ಕಲ್ಲಿನ ಪೊಟರೆಗಳಲ್ಲಿ ಗುಡಿಸಲು ಒಳಗಡೆ ಎಲ್ಲೋ ವಾಸ ಮಾಡಿಸಿದ ಜನರಿಗೆ ಒಂದು ಮನೆಯನ್ನು ಆಕಾರ ಕೊಟ್ಟವನು ಯಾರು? ವಿಶ್ವಕರ್ಮ. ಆಯಿತು, ಮನೆಯನ್ನು ಆಕಾರ ಕೊಟ್ಟ. ಮನೆಯ ಬಾಗಿಲನ್ನು ಮಾಡಿದವನು ಯಾರು? ವಿಶ್ವಕರ್ಮ. ಸರಿ, ಮನೆಯ ಒಳಗಡೆ ನಾವು ಹೊಟ್ಟೆ ಊಟ ಮಾಡಬೇಕು, ತರಕಾರಿಗಳನ್ನು ಕಟ್ ಮಾಡಬೇಕು. ಇವತ್ತು ಚಾಕಿದೆ, ಹಿಂದೆ ಏನಿತ್ತು? ಕುಡುಗೋಲು ಅಂದರೆ ಕುಡ್ಲು ಅಂತ ಹೇಳ್ತೀವಿ. ಕುಡ್ಲು ಎಲ್ಲಿಂದ ಬಂತು? ಕುಲುಮೆಯಿಂದ. ಮಾಡಿದವನು ಯಾರು? ವಿಶ್ವಕರ್ಮ. ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆ ಇಲ್ಲದ ಮನೆ ಯಾವುದಿದೆ? ಎಲ್ಲರ ಮನೆಯಲ್ಲೂ ದೇವರು ಇರಲೇಬೇಕು. ಆ ದೇವರನ್ನು ಕೊಟ್ಟವನು ಯಾರು? ವಿಶ್ವಕರ್ಮ. ಮತ್ತು ಎಲ್ಲರೂ ವಿಶ್ವಕರ್ಮ. ನೀವೇನು ಕೊಟ್ರಿ? ಒಂದು ಮನೆಯ ಅವನ ರಕ್ಷಣೆಯಿಂದ ಹಿಡಿದು, ಹೊಟ್ಟೆ ಊಟದಿಂದ ಹಿಡಿದು, ಹಾಕೋ ಬಟ್ಟೆಯಿಂದ ಹಿಡಿದು, ನೀನು ನಿನ್ನ ಕುಟುಂಬ, ನಿನ್ನ ವಂಶ 100 ವರ್ಷ ಕಾಲ ಬಾಳಲಿ ಅಂತ ಹೇಳೋರು ಯಾರು? ವಿಶ್ವಕರ್ಮ. ವಿಶ್ವಕರ್ಮನ ಒಂದು ಅಣು ಶಕ್ತಿ ಇಲ್ಲದ ಯಾವ ಮನುಷ್ಯ ಕೂಡ ಮನುಷ್ಯನಾಗಿ ಬದುಕೋ ಸಾಧ್ಯವೇ ಇಲ್ಲ. ವಿಶ್ವಕರ್ಮನ ಅನುಗ್ರಹ ಎಲ್ಲಿವರೆಗಿರುತ್ತೋ ಒಂದು ಮನೆಯಲ್ಲಿ, ಅಲ್ಲಿವರೆಗೆ ಅವನು ಸ್ವಚ್ಛವಾಗಿ ಬದುಕ್ತಾನೆ. ಇಲ್ಲ ಅಂದರೆ ವಿಶ್ವಕರ್ಮ ನಿಂದಿಸಿದವನು ಬಹು ಬೇಗ ಸಾಯ್ತಾನೆ. ಇದು ಸತ್ಯ, 100% ಸತ್ಯ. ಯಾಕೆ ಅಂದರೆ ನಾನು ಹೇಳ್ತಾ ಇಲ್ಲ, ಅಧ್ಯಯನ ಮಾಡಿ ನೋಡಿ. ಒಂದು ಮನೆ ಇವತ್ತು ನಮ್ಮ ಕಣ್ಣೆದುರಿ ನೋಡಿದ್ದೀವಿ ನಾವು. ಕೋಟಿ ಬೆಳೆದವರು ಯಾವುದೋ ಒಂದು ರೋಗಗ್ರಸ್ತನಕ್ಕೆ ಸತ್ತಿದ್ದು ನಾವು ನೋಡಿದ್ದೀವಿ. ಕೋಟಿಗೆ ಬೆಲೆ ಬಾಳದವರು ಹೊಟ್ಟೆಗೆ ಊಟ ಇಲ್ಲದೆ ಸತ್ತೋಗಿದ್ದು ನಾವು ಕಣ್ಣೆದುರಿ ನೋಡ್ತಾ ಇದ್ದೀವಿ. ಯಾರಿಗೆ ವಿಶ್ವಕರ್ಮನ ಅನುಗ್ರಹ ಇದೆಯೋ, ಯಾರು ದಿನ ಬೆಳಗಾದರೆ ಅವನ ಸ್ತೋತ್ರವನ್ನು ಹೇಳ್ತಾನೋ, ಅವನು ಯಾವತ್ತು ರಾಜನಾಗಿ ಮೆರೀತಾನೆ. ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ನಮ್ಮ ಭಾರತ ದೇಶದ ಚಕ್ರವರ್ತಿಗಳಾದಂಥ ನರೇಂದ್ರ ಮೋದಿ ಅವರು ಇವತ್ತು ದೆಹಲಿಯಲ್ಲಿ ವಿಶ್ವಕರ್ಮನ ಜಯಂತ್ಯೋತ್ಸವನ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ದೇವರಿಗೆ ಕೈ ಮುಗಿತಾರೆ. ಅದಕ್ಕೆ ಅಧಿಕಾರದಲ್ಲಿ ಇಷ್ಟು ವರ್ಷ ಇದ್ದಾರೆ, ಇಡೀ ಜಗತ್ತೇ ಮೆಚ್ಚುವಂಥ ಜನನಾಯಕರಾಗಿ ಬೆಳೆದಿದ್ದಾರೆ. ಪ್ರಿಯ ಮಿತ್ರರೇ, ನಿಮಗೆಲ್ಲ ಗೊತ್ತು. ಈ ವಿಶ್ವಕರ್ಮನ ಮಹತ್ವವನ್ನು ಅವ್ರಿಗೆ ಗೊತ್ತಿದ್ರಿಂದನೇ ಅವರು PM ವಿಶ್ವಕರ್ಮ ಯೋಜನೆ ಅನ್ನೋದನ್ನು ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟರು. ಇವತ್ತು ಈ ಸಮಾಜ ಬಹಳ ಕಷ್ಟದಲ್ಲಿದೆ. ಇವತ್ತು ಆ ಸಮಾಜ ಹೊಟ್ಟೆ ಊಟ ಇಲ್ಲ. ಗ್ರಾಮವನ್ನು ಕಟ್ಟಿದಂಥ ಒಬ್ಬ ವಿಶ್ವಕರ್ಮ ಹೊಟ್ಟೆಗೆ ಊಟಕ್ಕಿಲ್ದಲೇ ಒದ್ದಾಡ್ತಾ ಇದ್ದಾನೆ. ಅವನನ್ನು ಏನಾದರೂ ಮಾಡಿ ಮೇಲ್ ತರಬೇಕು ಅಂತ ಹೇಳಿ ಏನಾದರೂ ಎಲ್ಲರ ಮನೆಗೂ ಅವನ ಊಟವನ್ನು ಸಪ್ಲೈ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ಅವರು ಒಂದು ಯೋಜನೆಯನ್ನು ತಂದರು, PM ವಿಶ್ವಕರ್ಮ ಯೋಜನೆ. ಈ PM ವಿಶ್ವಕರ್ಮನ ಯೋಜನೆಯನ್ನು ತಾವೆಲ್ಲರೂ ಬಳಸ್ಕೋಬೇಕು. ಅದನ್ನು ನಾವು ಎಷ್ಟು ಸಂತೋಷ ಅಲ್ವಾ ಈ ಭಾರತದಲ್ಲಿ ನಾವು ಇದ್ದೀವಿ ಅಂತ ಹೇಳೋದಕ್ಕೆ. ಒಂದು ವಿಶ್ವಕರ್ಮನ ಮಹತ್ವವನ್ನು ನಿಮಗೆ ಇನ್ನೊಂದು ಬಹಳ ಚೆನ್ನಾಗಿ ಹೇಳ್ತೀನಿ. ನೀವೆಲ್ಲ ದಯವಿಟ್ಟು ಕೇಳಬೇಕು ಅದನ್ನು. ಯಾಕೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಮಾಡಬೇಕು? ಏನು ಇವನ ಶಕ್ತಿ? ವಿಶ್ವಕರ್ಮನ ಇದ್ದಾನಲ್ಲ, ಅದ್ಭುತಗಳನ್ನು ಕೊಡೋದಕ್ಕೆ ಭಾರತ ದೇಶದಲ್ಲಿ ಇದುವರೆಗೆ ಯಾರೂ ಹುಟ್ಟಿಲ್ಲ. ಏನೆಯ ನಿಮ್ಮ ಸಮಾಜವನ್ನು ಹೊಗಳ್ಕೊತಾ ಇದ್ರಿ ಅಂತ ಯಾರು ಹೇಳ್ಬೋದು. ಸಹಜ, ಆ ಸಮಾಜದಲ್ಲಿ ಹುಟ್ಟಿದವರಿಗೆ ಸಂತೋಷ. ಅದು ನೀವೆಲ್ಲ ಕೇಳಿದಿರಿ. ಶ್ರವಣ ಬೆಳಗೊಳ ಅಂತ ಬಾಹುಬಲಿ ಎಲ್ಲರಿಗೂ ಗೊತ್ತು. ಯಾವಾಗ ಮಾಡಿದ್ದದು? 75ರಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ. ಇದುವರೆಗೂ ಅದು ವಿಶ್ವಕರ್ಮ ಮಾಡಿದ್ದು. ಆ ರೂಪವನ್ನು ಕೊಡೋದಕ್ಕೆ ಇದುವರೆಗೂ ಯಾರೂ ಜನ್ಮ ಎತ್ತಿಲ್ಲ. ಇದುವರೆಗೂ ಯಾರು ಹುಟ್ಟು ಬಂದೇ ಇಲ್ಲ. ಕೇವಲ ನಾನು ಹೇಳಿರೋ ತಪ್ಪಾಗುತ್ತೆ ವೇದಿಕೆ ಮೇಲೆ. ಕೇವಲ ಒಂದು 45 ವರ್ಷದ ಹಿಂದೆ ಒಂದು ಬಾಹುಬಲಿ ವಿಗ್ರಹವನ್ನು ಕರ್ನಾಟಕದಲ್ಲಿ ಮಾಡಬೇಕಾಗಿ ಬಂತು.
ಅದನ್ನು ಮಾಡಬೇಕು ಅಂದಾಗ ಯಾರೊಬ್ಬ ವಿಶ್ವಕರ್ಮರಿಗೆ ಅಂತ ಹೇಳಿದ್ದಕ್ಕೆ ಅವರು ಭಾಳ ನೆಗ್ಲೆಕ್ಟ್ ಮಾಡಿಬಿಟ್ರಂತೆ. ಏನು ವಿಶ್ವಕರ್ಮರೇ ಮಾಡ್ತಾರೆ ಅದನ್ನು, ಯಾರು ಬೇಕಾದ್ರೂ ಮಾಡ್ಬೋದು. ಬೇರೆಯವ್ರಿಗೆ ಕೊಟ್ಟರು, ಅದು ಬಾಹುಬಲಿ ಆಗಿರಲಿಲ್ಲ, ಅವ್ರ ಅಪ್ಪನಾಗಿದೆ. ಈಗ ನಾನು ವೇದಿಕೆ ಮೇಲೆ ಹೇಳಬಾರ್ದು ಎಲ್ಲ. ನಿಮಗೆ 45 ವರ್ಷದ ಹಿಂದೆ ಯಾವುದು ಬಾಹುಬಲಿ ಆಗಿದೆ ಅನ್ನೋದನ್ನು ನೋಡಿ, ಅಷ್ಟೇ ವ್ಯತ್ಯಾಸ. ವಿಶ್ವಕರ್ಮನು ಮಾಡಿದಂಥ ರೂಪವನ್ನು, ಅದ್ಭುತಗಳನ್ನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಇಂಥ ಅದ್ಭುತಗಳು ಬರೀ ನಮಗೆ ಮಾತ್ರ ಅಲ್ಲ, ಇಂಥ ದೇವಶಿಲ್ಪಿಗಳು ಅದ್ಭುತಗಳನ್ನು ಕೊಟ್ಟು ಹೋಗಿದ್ದಾರೆ. ನಾನೀಗ ಬಂದಾಗ ಸಿದ್ದಪ್ಪಾಜಿಗಳ ಹಾಡನ್ನು ಹಾಕಿದರು. ಸಿದ್ದಪ್ಪಾಜಿ ಮನೆತನ ಕಬ್ಬಿಣವನ್ನು ಕುಲುಮೆಯಿಂದ ಬಂದಂಥ ಸಮಾಜ. ಇವತ್ತಿಗೂ ಅದೇನು ಅದನ್ನು ಗುಪ್ತರ ಕಾಲದಲ್ಲಿ ಮಾಡಿದಂಥ ಕಬ್ಬಿಣದ ಐರನ್ ಅಂತ ಹೇಳಿದ್ದಾರೆ. ಇವತ್ತು ತುಕ್ಕಿಡ್ದಿಲ್ಲ. ನೆನ್ನೆ ಮೊನ್ನೆ ನಿಮ್ಮ ಮನೆ ಗೇಟ್ ಮಾಡಿದರೆ 1 ವರ್ಷಕ್ಕೆಲ್ಲ ತುಕ್ಕಿಡಿದ್ಬಿಟ್ಟು ಗುಜ್ರಿಗೆ ಹಾಕಿರ್ತೀರಿ. ಅದ್ರ ಗುಪ್ತರ ಕಾಲ 4ನೇ ಶತಮಾನದಲ್ಲಿ ಅತ್ಯುನ್ನತ ಕಬ್ಬಿಣವನ್ನು ಮಾಡಿದ್ದಕ್ಕೆ ಇವತ್ತಿಗೂ ಹಲಗೂರು ಸಾಕ್ಷಿಯಾಗಿ ನಿಂತಿದೆ. ಹಾಗಂತ ಸಿದ್ದಪ್ಪಾಜಿ ಚರಿತ್ರೆ ನಾನೇನು ಹೇಳಬೇಕಾಗಿಲ್ಲ. ಬರೀ ಕೆಲಸ ಮಾಡಲಿಲ್ಲ, ಎಲ್ಲ ಸಮಾಜಗಳು ಎಲ್ಲರೂ ನನ್ನವರು ಅಂತ ಬದುಕಿ ತೋರಿಸಿದಂಥ ಚರಿತ್ರೆ ಸಿದ್ದಪ್ಪಾಜಿ ಚರಿತ್ರೆ. ಇರಲಿ, ಇಷ್ಟೆಲ್ಲ ಮಾತಾಡಿದ್ವಿ. ಕೊನೆಯದಾಗಿ ಎಷ್ಟೋ ಗೊತ್ತಿಲ್ಲ, ನಮ್ಮ ಸಮಯ ಕೊಟ್ಟರೆ ಗೊತ್ತಿಲ್ಲ, ಆದರೆ ನಿಮಗೆ ವಿಶ್ವಕರ್ಮರಾಗಿ ನಾವೇನು ಕೊಡುಗೆ ಕೊಟ್ಟಿವಿ ದೇಶಕ್ಕೆ ಅನ್ನೋದನ್ನು ಒಂದು ಕಥೆಯ ರೂಪದಲ್ಲಿ ಹೇಳ್ತೀನಿ. ನೈಜ ಘಟನೆ ಇದು. ಒಬ್ಬ ಎಲ್ಲರಿಗೂ ಆಸೆ, ಅಮೇರಿಕ ದೇಶಕ್ಕೆ ನಾವು ಹೋಗಬೇಕು ಅನ್ನೋದು ಆಸೆ. ಎಲ್ಲರೂ ಅಮೇರಿಕಕ್ಕೆ ಹೋಗ್ಬೇಕು, ಅಮೇರಿಕದಲ್ಲಿ ವಾಸ ಮಾಡಿ. ಒಬ್ಬರು ಒಂದು ದೊಡ್ಡ ಗೌರವಾನ್ವಿತ ಕುಟುಂಬದವರು ಅಮೇರಿಕ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಬ್ಬ ಅಮೇರಿಕ ದೇಶಕ್ಕೆ ಹೋಗಿ ವಾಸ ಮಾಡ್ತಾ ಇರ್ತಾರೆ. ವಾಸ ಮಾಡಬೇಕಾದ್ರೆ ಅಲ್ಲಿ ಸಹಜವಾಗಿ ಸ್ನೇಹ ಬೆಳೀತು. ಸ್ನೇಹ ಬೆಳೆದಾಗ ನಮ್ಮ ಭಾರತ ದೇಶದಲ್ಲಿ ಹೋದಾರಲ್ಲ, ಇವ್ರಿಗೊಂದು ಹೆಮ್ಮೆ, ನನ್ನ ದೇಶ, ನನ್ನ ಭಾರತ ದೇಶ, ನನ್ನ ಭಾರತ ದೇಶದಲ್ಲಿ ನನಗೆ ಹೇಳ್ಕೋಬೇಕು ಅವರಿಗೆ. ಅದಕ್ಕೆ ಅವರಿಬ್ಬರು ಮಾತಾಡ್ತಾಯಿದ್ರು, ಅಮೇರಿಕದ ಸ್ನೇಹಿತ ಇವರಿಬ್ಬರು. ಇವ್ರು ಹೇಳಿದರು, ನಮ್ಮ ಇಂಡಿಯಾ ದೇಶದ ಹೋಗಿದ್ರಲ್ಲ ಇಂಜಿನಿಯರ್ ಆಗಿ, ಅವ್ರು ಹೇಳಿದರು, ನನ್ನ ಮನೆಯಲ್ಲಿ 4 ಜನ IPS ಆಫೀಸರ್ಗಳಿದ್ದಾರೆ ಅಂತ. ಅವನು ನೋಡಿಬಿಟ್ಟು ನಗಲಿಲ್ಲ, ಸುಮ್ಮನೆ ಹಿಂಗ. ಅವ್ರು ಹೇಳಿದರು, ನನ್ನ ಮನೆಯಲ್ಲಿ 4 ಜನ ಜಿಲ್ಲಾಧಿಕಾರಿಗಳಿದ್ದಾರೆ ಅಂತ. ಅದಕ್ಕೂ ಅವನು ನಗಲಿಲ್ಲ, ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಆದ. ನನಗೆ 500 ಎಕರೆ ಜಮೀನಿದೆ ಅಂತ ಹೇಳ್ದ. ಅದಕ್ಕೂ ಅವರು ನೋಡ್ಕೊಂಡು ಸುಮ್ಮನೆ ಆದ. ನನಗೆ ಅದಿದೆ ಇದಿದೆ, ನನ್ನ ಕುಟುಂಬದಲ್ಲಿ 2 ಜನ ಶಾಸಕರಿದ್ದೀವಿ ಅಂತ ಹೇಳ್ದ ಅಮೇರಿಕ ಪ್ರಜೆ. ಅದಕ್ಕೂ ಸೈಲೆಂಟ್ ಆದ. ಅವ್ನು ಕೊನೆಗೊಂದು ಮಾತು ಹೇಳ್ದ, ನೀನು ಆತ್ಮೀಯ ಮಿತ್ರ ಸ್ನೇಹಿತನೇ, ನನ್ನನ್ನು ಆಗ್ಲಿಂದ ನೀನು ನಿನ್ನ ದೇಶ ದೊಡ್ಡದು ಅಂತ ಹೇಳಕ್ಕೆ ನೀನು ಒದ್ದಾಡ್ತಾ ಇದೀಯಾ, ನನ್ನ ದೇಶ ಹೆಮ್ಮೆ ಅಂತ ಒದ್ದಾಡಕ್ಕೆ ಮಾಡ್ತಾ ಇದೀಯಾ, ನೀನು ಒಪ್ಸೋ ಪ್ರಯತ್ನ ಮಾಡ್ತಾ ಇದೀಯಾ. ನೀನು ಹೇಳಿದಂಥ ಎಲ್ಲವೂ ನನ್ನ ಕುಟುಂಬದಲ್ಲೇ ಇದೆ, ನನ್ನ ದೇಶದಲ್ಲೇ ಇದೆ. ನನ್ನ ದೇಶದಲ್ಲೂ ಅಧಿಕಾರಿಗಳಿದ್ದಾರೆ, ನನ್ನ ದೇಶದಲ್ಲೂ ದೊಡ್ಡ ದೊಡ್ಡ ಆಫೀಸರ್ಗಳಿದ್ದಾರೆ, ನನ್ನ ಕುಟುಂಬ 1000 ಜಮೀನಿದೆ ಅಂತ ಹೇಳ್ದ. ನೀನು ನನಗೆ ಒಪ್ಸಕ್ಕೆ ಬರಬೇಡ, ಎಲ್ಲವೂ ನಿನ್ನ ದೇಶದಲ್ಲಿ ಇದ್ದ ಮೇಲೆ ನೀನು ಯಾಕೆ ನನ್ನ ದೇಶಕ್ಕೆ ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ ಅಂತ ಕೇಳ್ದ. ನಮ್ಮ ಭಾರತ ದೇಶದವನಿಗೆ ನಾಚಿಕೆ ಆಗೋಯ್ತು. ಆದರೆ ಅವನಿಗೊಂದು ನೆನಪು ಬಂತು, ಅವನ ಮಾನ ಕಾಪಾಡಿದ್ದು ಒಂದು ನೆನಪು ಬಂತು ಅವನಿಗೆ. ಅವನು ಬಾಲ್ಯದಲ್ಲಿ ಇದ್ದಾಗ, ಶಾಲಾ ಕಾಲೇಜುಗಳಲ್ಲಿ ಇದ್ದಾಗ, ಸ್ಕೂಲ್ನಲ್ಲಿ ಪ್ರವಾಸ ಕರ್ಕೊ ಹೋಗೋರು ಎಲ್ಲಿ ಕರ್ಕೊ ಹೋಗ್ತಿದ್ರು ಅಂದರೆ ಅವರೆಲ್ಲರನ್ನು ಬೇಲೂರು ಹಳೇಬೀಡಿಗೆ ಕರ್ಕೊ ಹೋಗ್ತಾಯಿದ್ರು. ಅವನಿಗೆ ತಕ್ಷಣಕ್ಕೆ ನಮ್ಮ ದೇಶದ ಪ್ರಜೆಗೆ ನೆನಪು ಬಂದಿದ್ದು ಬೇಲೂರು ಹಳೇಬೀಡು ಅನ್ನೋದು. ಯಾಕೆಂದ್ರೆ ಅವನು ಬಾಲ್ಯದಲ್ಲಿ ಹೋಗಿದ್ನಲ್ಲ, ಅದಕ್ಕೆ ಅವನು ಹೇಳ್ದ, ನಮ್ಮ ದೇಶದ ಪ್ರಜೆಯವರು, ಭಾರತ ದೇಶ, ನನ್ನ ಕನ್ನಡ ನಾಡಿನಲ್ಲಿ ಬೇಲೂರು ಹಳೇಬೀಡುಗಳು ಇದೆ ಅಂತ. ಆಗ ಅಮೇರಿಕ ದೇಶದ ಪ್ರಜೆ ನಕ್ಕ. ನನಗೆ ತುಂಬ ಖುಷಿ ಇದೆ, ಆ ಅದ್ಭುತಗಳು ನೋಡ್ತಾ ಇದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸುತ್ತೆ. ನಾನು ನನ್ನ ತಂದೆಯ ಜೊತೆ ಬಾಲ್ಯದಲ್ಲಿದ್ದಾಗ ಭಾರತ ದೇಶಕ್ಕೆ, ಅದರಲ್ಲೂ ನಾನು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದೆ. ಇವತ್ತು ನನ್ನ ಕಣ್ಮುಂದೆ ಕಾಣ್ತಾ ಇದೆ. ನಾನು ನನ್ನ ಜೀವ ಇರೋದ್ರೊಳಗಡೆ ಭಾರತ ದೇಶಕ್ಕೆ ಭೇಟಿ ಕೊಟ್ಟು, ಮತ್ತೊಮ್ಮೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟು, ನಾನು ಬೇಲೂರು ಹಳೇಬೀಡುಗಳನ್ನು ನೋಡ್ತೀನಿ. ಅಲ್ಲಿವರೆಗೆ ನನಗೆ ಸಂತೋಷ ಇದೆ, ಆ ಅದ್ಭುತಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾದರೆ ಭಾರತ ದೇಶದ ಪ್ರಜೆಯನ್ನು ಮಾನ ಕಾಪಾಡಿದ್ದು
ಅವನ ಕುಟುಂಬದ ಶಾಸಕ ಸ್ಥಾನ ಅಲ್ಲ, ಅವರ ಕುಟುಂಬದ ಅಧಿಕಾರಿಗಳಲ್ಲ, ವಿಶ್ವಕರ್ಮನ ಕೊಟ್ಟಂಥ 2 ಅದ್ಭುತಗಳು. ಪ್ರಿಯ ಮಿತ್ರರೇ, ವಿಶ್ವಕರ್ಮರಂದರೆ ಯಾವಾಗ ಇವರು ಅಳಿದು ಹೋಗ್ತಾರೋ ಅವತ್ತಿಗೆ ಹಿಂದೂ ಧರ್ಮ ಅಳಿದು ಹೋಗುತ್ತೆ. ಒರಿಜಿನಾಲಿಟಿ, ನಿಜವಾದ ಜೀನ್ ಇದೆಯಲ್ಲ, ಅದು ಖಂಡಿತ ಅಳಿದು ಹೋಗುತ್ತೆ. ಈ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳಿದರೆ ಬೇಲೂರು ಹಳೆಬೀಡಿನಂಥ ಅದ್ಭುತಗಳು ಹೆಚ್ಚಾಗಬೇಕು. 1000 ವರ್ಷಗಳ ಹಿಂದೆನೇ ಅಂಥ ಅದ್ಭುತಗಳನ್ನು ಈ ವಿಶ್ವಕರ್ಮ ಸಮಾಜದವರು ಮಾಡಿದ್ದಾರೆ ಅನ್ನೋದಾದರೆ 2024ರಲ್ಲಿ ಯಾವ ಅದ್ಭುತಗಳನ್ನು ಮಾಡಲ್ಲ, ಯಾವ ಅದ್ಭುತಗಳನ್ನು ಬೇಕಾದರೂ ಮಾಡ್ತಾರೆ. ಆದರೆ ಅವರಿಗೆ ಹೊಟ್ಟೆಗೆ ಊಟನೇ ಇಲ್ಲ. ಇಷ್ಟೊತ್ತಿಗೆ ಹೇಳಿದ್ದೆಲ್ಲ ನಿಮ್ಮ ಹೊಗಳಿಕೆಗಾಗಿ ಅಥವಾ ಈ ಸಮಾಜದ ಮಹತ್ವ ಏನು ಅಂತ. ನಿಜ ಸ್ಥಿತಿನೇ ಬೇರೆ ಇದೆ. ನಿಜ ಸ್ಥಿತಿನಲ್ಲಿ ಒಂದು ಗ್ರಾಮದಲ್ಲಿ ಅತ್ಯಂತ ಕಡು ಬಡವ ಅಂತ ಇದ್ದರೆ ಅವನು ವಿಶ್ವಕರ್ಮನೇ. ಬೇಕಾದರೆ ಯಾರಾದರೂ ಒಂದು ಸಲ ಸಮೀಕ್ಷೆ ಮಾಡಲಿ, ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿದ್ದಾರೆ, ವಿಶ್ವಕರ್ಮ ಸಮಾಜ ಇವತ್ತು ಕೂಡ ಆಗಿಲ್ಲ. ಸ್ವಾತಂತ್ರ್ಯ ಬಂದು 1947 ಇಸ್ವಿ ಬಂತು, ಈಗಾಗಲೇ 2024ಕ್ಕೆ ಬಂದಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಇದುವರೆಗೂ ಶಾಸಕವಾಗಿ ಆಯ್ಕೆಯಾಗುವಂಥ ಯೋಗವೇ ಈ ವಿಶ್ವಕರ್ಮನಿಗೆ ಬಂದಿಲ್ಲ. ಇನ್ನು ನಾವು ಬರೋದು ಯಾವಾಗ? ಅದಕ್ಕೆ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಯಾವ ಅಂಜಿಕೆಯೂ ಬೇಕಾಗಿಲ್ಲ. ಯಾರೂ ಹಿಂಜರಿಬಾರ್ದು. ಯಾಕೆ ಅಂದರೆ ಆಲ್ರೆಡಿ ಹಿಂದೆ ಎಷ್ಟು ಹೋಗ್ಬಿಟ್ಟಿದ್ವಿ. ನಾನು ಹೇಳಿದರೆ ಇಷ್ಟೊತ್ತು ವಿಶ್ವಕರ್ಮನ ಕೊಟ್ಟಂಥ ಕೊಡುಗೆಗಳನ್ನು ಯಾರೂ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಅಷ್ಟು ಈ ಜೀನ್ನಲ್ಲಿ ಬಹಳವಾದಂಥ ಅದ್ಭುತಗಳ ಕೊಡುವ ಶಕ್ತಿ ಇದೆ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಈ ಸಮಾಜದ ಒಳಗಡೆ ಪ್ರತಿಯೊಬ್ಬರಿಗೊಂದು ಆಸೆ ಏನಂತ, ನಾನೀಗೊಂದು 100 ಎಕರೆ ಜಮೀನು ಮಾಡಬೇಕು ಅಂತ. ವಿಶ್ವಕರ್ಮನ ಆಸೆ ಏನು? ಅವನಿಗೆ ಪ್ರಪಂಚದ ಆಸೆನೇ ಇಲ್ಲ. ಒಂದು ಎದುರುಗಡೆ ಒಂದು ಶಿಲ್ಪ ಮಾಡ್ತೀನಿ ಅಂದರೆ ಬರೀ ಅದನ್ನೇ ಮಾಡ್ಕೊಂಡು ದೇವ್ರು ಕೊಡ್ತಾನೆ ಸಮಾಜಕ್ಕೆ. ಅವ್ನು ಮರ್ತೇ ಬಿಟ್ಟ ನಂಗೆ ಜಮೀನು ಮಾಡಬೇಕು, ಬೇಲಿ ಹಾಕಬೇಕು ಅಂತ. ಆದರೆ ಅವನಿಗೆ ಇರೋಕ್ಕೆ ಜಾಗನೇ ಇಲ್ಲ. ಇವತ್ತು ನಮ್ಮ ಬಸವರಾಜ ಸರ್ ಎಲ್ಲ ಹೋಗ್ಬಿಟ್ರು. ಅವ್ರು ಹೇಳ್ತಾ ಇದ್ರು, ನಾನು ಕಷ್ಟಪಟ್ಟು ಎಲ್ಲೆಲ್ಲೋ ಯಾರೋ ಕೈಯೋ ಕಾಲ ಹಿಡಿದು ಮಾಡಿ ಒಂದು ಜಾಗ ಅಂತ ಮಾಡ್ಕೊಂಡಿದ್ವಿ. ಇವತ್ತು ಈ ಜಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರಲ್ಲ, ಸಂತೋಷ ಅಲ್ವಾ? ನಾವಿವತ್ತು ಒಂದು ಗ್ರಾಮ ಕಟ್ಟದವನಿಗೆ ಅವನಿಗೆ ಇರೋಕ್ಕೆ ಮನೆ ಇಲ್ಲ, ಅವನಿಗೆ ಇರೋಕ್ಕೆ ಜಾಗನೇ ಇಲ್ಲ. ಇವತ್ತು ನಾವು ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳೋದು, ನಮ್ಮ ಅಧಿಕಾರಿಗಳಾಗಲಿ, ಈಗ ನಮ್ಮ ತಹಶೀಲ್ದಾರ್ ಸಾಹೇಬ್ ಬಂದರೆ ಏನೋ ಗೊತ್ತಿಲ್ಲ, ನಾನು DC ಕಚೇರಿಗೆಲ್ಲ ಹೋದಾಗಿಲ್ಲ ಅಂದರೆ ಹೇಳ್ತಾ ಇರ್ತೀನಿ, ಸರ್ ನಮ್ಮ ವಿಶ್ವಕರ್ಮ ಹೊಗಳಿಕೆಗೋಸ್ಕರ ಕೇಳಿ ವಿಶ್ವಕರ್ಮ ಸೃಷ್ಟಿಕರ್ತ ಅದು ಮಾಡ್ದ ಇದು ಮಾಡ್ದ ಅಂತ ಎಲ್ಲ ಹೇಳಿದ್ದೆ ಆಯ್ತು ಸರ್, ನಮಗೆ ಮನೆಯೇ ಇಲ್ಲ. ದಯವಿಟ್ಟು ಒಂದು ನಗರ ಪಂಚಾಯಿತಿ ಇರಲಿ, ಇನ್ನೊಂದಿರಲಿ, ಯಾರಾದರೂ ಒಂದು ವಿಶ್ವಕರ್ಮ ಹೇಳ್ಕೊಂಡು ಒಂದು ಮನೆ ಬೇಕು, ಒಂದು ಅರ್ಜಿಗೆ ದಯವಿಟ್ಟು ಕೊಟ್ಬಿಡಿ ಸರ್. ಒಂದು ಮನೇನ 10 ಜನಕ್ಕೆ ಬೇರೆಯವ್ರಿಗೆ ಕೊಡಿ, ನಮ್ಗೆ 3 ಮನೆಯಾದರೂ ಕೊಡಿ. ಯಾರಾದರೂ ಒಂದು ನಗರಸಭೆಯಿಂದ ಒಂದು ಜಾಗ ಕೇಳ್ತಾರೆ, ಒಂದು 20-30 ಏನೋ ಕೇಳಿದರೆ, ಒಂದು ಸೈಟ್ ಕೇಳಿದರೆ ದಯವಿಟ್ಟು ಕೊಟ್ಬಿಡಿ ಸರ್. ಯಾಕೆಂದರೆ ಈ ಹೊಗಳಿಕೆ ಕೇಳಿ ಸೃಷ್ಟಿಕರ್ತ ಸೃಷ್ಟಿ ಮಾಡ್ದ ಮಾಡಿ ಅವನಿಗೆ ಹೊಟ್ಟಿಗಿಲ್ಲ ಇವತ್ತು. ಯಾಕೆಂದರೆ ಎಲ್ಲರೂ ಭಾಳ ಖುಷಿ ಕೊಟ್ಟರು, ಒಳ್ಳೆ ಮಾತು ಹೇಳಿದ್ರಿ ಆಯಿತು. ಇವತ್ತಿದು ನಿಮ್ಮ ಸಮಾಜ ಅಪ್ಲಿಕೇಶನ್ ಹಾಕಿದರೆ ನಾವು ಕೊಡ್ತೀವಿ ಕಣ್ರಿ ಅಂತ ಅನೇಕ ಸರಿ ಹೇಳಿದ್ದಾರೆ. ಯಾರು ಪಡ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಸಮಾಜದ ವ್ಯವಸ್ಥೆ ಒಳಗಡೆ ನಾವಿವತ್ತು ಬದುಕ್ತಾ ಇದ್ದೀವಿ. ಇದರಿಂದ ಒಂದು ಗ್ರಾಮದಲ್ಲಿ ಒಂದು ಗ್ರಾಮಸ್ಥರು, ನಗರದವರು ಎಲ್ಲರೂ ಸೇರಿ ವಿಶ್ವಕರ್ಮನನ್ನು ಸಾಕಬೇಕು. ಇವತ್ತು ನನ್ನ ಸ್ವಂತ ಅಭಿಪ್ರಾಯ ಹೇಳೋದಿದ್ರೆ, ಏನಾದರೂ ನಾವು ಕೇಳೋದಿದ್ರೆ ಯಾರು ಕೇಳ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ನಿಜವಾಗ್ಲೂ ಏನಾದರೂ ಅರ್ಹತೆಯಿಂದ ಕೊಡೋದಾದರೆ ಪ್ರತಿ ವಿಶ್ವಕರ್ಮ ಕುಟುಂಬಕ್ಕೆ 10,000 ರೂಪಾಯಿ ರಾಯಲ್ಟಿ ಕೊಡಬೇಕಾಗುತ್ತೆ. ಅರೆ ಯಾಕಪ್ಪ ಇವ್ರೇನು ಸಮಾಜದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಾನು ಕೇಳ್ಬೋದು. ಯಾರಾದರೂ ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಕೇಳಿ, ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ ನಾನು ಮಾತಾಡಿ. ಕರ್ನಾಟಕದಲ್ಲಿ ಒಂದು ಇಲಾಖೆ ಇದೆ, ಮುಜರಾಯಿ ಇಲಾಖೆ ಅಂತ. ಎಷ್ಟು ದೇವಸ್ಥಾನಗಳಿದೆ ಗೊತ್ತಾ? 35,000. ಚಿಲ್ಲರೆ ಆಚೆ ಇರ್ಬೋದು. ಎಷ್ಟು ಇನ್ಕಮ್ ಇದೆ? ಕೋಟಿ ಇನ್ಕಮ್ ಇದೆ. ಪ್ರವಾಸೋದ್ಯಮ ಬರ್ತಾ ಇದೆ. ಆ ದೇವರನ್ನು ಕಲ್ಪನೆ ಕೊಟ್ಟವನು ಯಾರು? ವಿಶ್ವಕರ್ಮ. 35,000 ದೇವಸ್ಥಾನಗಳಲ್ಲಿ ಇನ್ಕಮ್ ಎಷ್ಟಿದೆ ಅಂತ ಯಾರಾದರೂ ಕೇಳಿದಾರ?
ಯಾರೋ ಕೊಡುಗೆ ಕೊಟ್ಟನೋ ಅವನನ್ನು ಎಲ್ಲರೂ ಹಾದಿಲ್ ಬೀದಿಲಿ ಕೆಲಸ ಇಲ್ಲದ ಆಚಾರ ಅಂತ ಬೈತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ಬಸವರಾಜ್ ಸರ್ಗೆ ಯಾರು ಅಧ್ಯಕ್ಷರು ಹೇಳ್ತಾ ಇದ್ದೀರಿ, ನೆಕ್ಸ್ಟ್ ಸಲ ನಿಮ್ಮ ತಹಶೀಲ್ದಾರ್ DC ಆಫೀಸಿಗೆ ನೀವು ಹೋಗ್ತೀರಿ, 35,000 ದೇವಸ್ಥಾನದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಬೇಕು, ನೀವು ಆರ್ಡ್ರ್ ಮಾಡಿಸ್ಬೇಕು ಸರ್. ಇಲ್ಲ ಅಂದರೆ ನಾವು ಇಲ್ಲಿ ಹೇಳಿದ್ದು ಎಲ್ಲರೂ ಹೇಳಿದ್ದೆ ವಿಶ್ವಕರ್ಮ ಜಯಂತಿ, ವಿಶ್ವಕರ್ಮ ಸೃಷ್ಟಿಕರ್ತ ಹೇಳಿದ್ದು. ಹೊಟ್ಟಿಗೆ ಮಾತ್ರ ಇಲ್ಲ. ಉಪ್ಪಿಟ್ಟು ಚಿತ್ರಾನ್ನಕ್ಕೆ ನಮ್ಮ ಕಾರ್ಯಕ್ರಮ ಸೀಮಿತ ಆಗಿಬಿಡುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ, ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಏಕೆಂದರೆ ಅನೇಕರು ಕಾಯ್ತಾ ಇದ್ದಾರೆ. ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಎಲ್ಲಿ ಮಾಡಬೇಕು ಅಂತ ನೋಡಿ. ಇವತ್ತು ನಮ್ಮ ಸಾಹೇಬರು, ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಇದ್ದಾರೆ. ಎಲ್ಲರೂ ನಾವು ಪ್ರಾಥಮಿಕ ಶಾಲೆಯಿಂದ ಓದಬೇಕು. ಯಾವ್ಯಾವ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಅನ್ನೋದು 5 ನಿಮಿಷ ಹೊರಗಡೆ ಇಟ್ಬಿಡೋಣ. ಕನ್ನಡ, ಸೊ ಈ ಮ್ಯಾಥ್ಸ್ ಬೇಸಿಕ್, ಹಿಂದಿ, ವಿಜ್ಞಾನ, 5 ಸಬ್ಜೆಕ್ಟ್ಗಳಿದೆ. ಆ 5 ಸಬ್ಜೆಕ್ಟ್ ಯಾವುದ್ರ ಮೇಲೆ ಬೋಧನೆ ಮಾಡ್ತಾ ಇದ್ದಾರೆ ಗೊತ್ತಾ? ವಿಶ್ವಕರ್ಮನ ಮೇಲೆ ಬೋಧನೆ ಮಾಡ್ತಾ ಇರೋದು. ನಾನು ಹೇಳಿದ್ರಲ್ಲ ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ಅಂತ. ಹಳ್ಳಿಯಿಂದ ಪ್ರಾರಂಭ. ಆ ಸಮಾಜಶಾಸ್ತ್ರ ಕೊಟ್ಟವನೇ ಯಾರು? ನಮ್ಮ ವಿದ್ಯೆಗಳೇ. ಮ್ಯಾಥ್ಸು, ದೇವಸ್ಥಾನ ಕಟ್ಟಬೇಕಾದ್ರೆ ಈ ಮಂಡ್ಯದಲ್ಲಿ ಯಾವುದೋ ಒಂದು ಅದು ಇಲ್ಲೇ ತುಂಬ ಇದೆ. ನೀವು KR ಪೇಟೆ ಹೋಗ್ರೆ 4-5 ದೇವಸ್ಥಾನ ನೋಡ್ಬೋದು. ಒಂದೊಂದು ಕಂಬವನ್ನು ನಾವು ಮ್ಯಾಥ್ಸಲ್ಲಿ ಬರುತ್ತಲ್ಲ, ಜಾಮಿಟ್ರಿಕ್ 360 ಡಿಗ್ರಿ ತ್ರಿಭುಜ, ಮ್ಯಾಥ್ಸಲ್ಲಿ ಬರುವಂಥ ಎಲ್ಲ ಅದ್ಭುತಗಳು ಅಲ್ಲಿದೆ. ಕನ್ನಡ ಭಾಷೆ ಏನಾದರೂ ಅದು ಯಾರು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತಾರಲ್ಲ, ಕನ್ನಡದ ಮೊದಲ ಪಾಠ ವಿಶ್ವಕರ್ಮನ ಮೇಲೆ ಇರಬೇಕಾಗಿತ್ತು. ನನ್ನ ಹತ್ರ ದಾಖಲೆ ಇದೆ. ಕನ್ನಡದ 52 ಅಕ್ಷರ ಕೊಟ್ಟವನು ವಿಶ್ವಕರ್ಮ ಅಂತ ದಾಖಲೆ ಸಮೇತ ಇದೆ, ಶಾಸನಗಳಲ್ಲೂ ಇದೆ. ನೀವು ಯಾವುದು ಪ್ರಾಥಮಿಕ ಶಾಲೆಯಿಂದ PhD ತನಕ ಮಾಡ್ತಾ ಇದ್ದೀರಲ್ಲ ವಿದ್ಯೆಗಳು, ಎಲ್ಲವೂ ವಿಶ್ವಕರ್ಮ ವಿದ್ಯೆಗಳನ್ನೇ ಬೋಧನೆ ಮಾಡ್ತಾ ಇರೋದು. ITI ಕಾಲೇಜ್ ಅಂದರೆ ಯಾವುದಿಲ್ಲ, ಎಲ್ಲ ಪಕ್ಕದಲ್ಲಿ ಹೇಳಿದೆ ITI ಕಾಲೇಜ್ ಅಂತ. ITI ಬೋಸೋದು ವಿಶ್ವಕರ್ಮನ ವಿದ್ಯೆ. ಇಂಜಿನಿಯರಿಂಗು, BE ಎಲ್ಲ ವಿಶ್ವಕರ್ಮನ ವಿದ್ಯೆಗಳೇ. ಆದರೆ ಇವತ್ತು KR ಪೇಟೆಯಲ್ಲಿ ಮಾಡಿದ್ದಾರೆ ಈ ಸಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಬೇಕಂತ ಒಂದು ಆದೇಶ ಮಾಡಿದ್ದಾರೆ. ಸಂತೋಷ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಶಿಕ್ಷಣಾಧಿಕಾರಿಗಳಿಗೂ ನಿಜವಾಗ್ಲೂ ತುಂಬ ಸಂತೋಷ. ಯಾಕೆಂದರೆ ಮಕ್ಕಳಿಂದ ಬರಬೇಕದು. ಮಕ್ಕಳು ತಿಳ್ಕೋಬೇಕು ನಮ್ಮ ವಿದ್ಯೆಗಳು ಎಲ್ಲಿಂದ ಬಂತು ಅಂತ. ಎಲ್ಲ ವಿದ್ಯೆಗಳಿಗೆ ಮೂಲಾಧಾರ ವಿಶ್ವಕರ್ಮ. ಯಾವ ಅದ್ಭುತಗಳಿಗೂ ವಿಶ್ವಕರ್ಮ. ಇದೆಲ್ಲ ನೋಡಿದಾಗ ನಾನು ಮಾತಾಡೋಂಗಿರ್ಬೇಕು. ಇನ್ನೊಂದು PhD ಮಾಡೋಷ್ಟು ಸರಕು ಇದೆ. ಆದರೆ ಬೆಳಗಿನ ಸಂಜೆವರೆ ನಾವೇ ಮಾತಾಡಿದರೆ ಚೆನ್ನಾಗಿರಲ್ಲ. ಆದರೆ ಎಲ್ಲರೂ ಕೂಡ ವಿಶ್ವಕರ್ಮ ಜಯಂತ್ಯೋತ್ಸವದ ಎಲ್ಲ ನಾಗರಿಕರ, ಇಡೀ ನಮ್ಮ ಎಲ್ಲ ಇಲಾಖೆಗಳಿಗೆ, ಎಲ್ಲ ಪಾಂಡವಪುರದ ಎಲ್ಲ ನಾಗರಿಕರ ಪರವಾಗಿ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಓಂ ನಮೋ ವಿಶ್ವ. ಇಲ್ಲಿವರೆಗೆ ವಿಶ್ವಕರ್ಮರ ಪಾತ್ರ ಏನು ಈ ಸಮಾಜದಲ್ಲಿ, ಅವರು ಮೂಲ ಎಲ್ಲಿಂದ ಬಂದರು, ಅವ್ರ ಕೊಡುಗೆ ಏನು ಈ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಸತೀಶ್ ಮುಳ್ಳೂರು ವಿಸ್ತಾರವಾಗಿ ಮಾತಾಡೋದ್ರಲ್ಲಿದ್ದರು. ಸಮಯದ ಅಭಾವ ಆಗಿದೆ ಅವ್ರಿಗೆ. ಸಮಯ ಸಾಕಾಗಲಿಲ್ಲ ಅಂತ ನಾನಾದರೂ ಭಾವಿಸ್ಕೊಂಡು ಈಗ ಮುಂದಿನ ಸಮಯ ವಿಳಂಬ ಆಗ್ತಾಯಿದೆ. ಮುಂದಿನ ಕಾರ್ಯಕ್ರಮಕ್ಕೆ ತಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಈಗ ಮೊದಲಿಗೆ ಪ್ರಾರ್ಥನೆ ಶ್ರೀಯುತ ಚಂದ್ರು ಅವರಿಂದ. ಚಂದ್ರು. ಗುರುಭ್ಯೋ ನಮಃ. ಓಂ ಯೈಮಾ ವಿಶ್ವಾ ಭುವನಾ ತತ್ಪುದೃಶೃಹೋತಾನಿ ಹಶಾದಾ ಪಿತಾನಃ ಸಹ ಶಿಶಾದ್ರವಿಣಮೆಚ್ಚಮಾನಃ ಪರಮಚ್ಚದೋವರ ಆವಿವೇಶ ವಿಶ್ವಕರ್ಮ ಮನಸಾ ಯದ್ವಿಹಾಯ ಧಾತಾ ವಿಧಾತಾ ಪರಮೋತಾ ಸಂದ್ರಕೂ ತೇಷಾಮಿಷ್ಟಾನಿ ಶಮಿಷಾಮದಂತಿ ಯತ್ರ ಸಪ್ತರ್ಷಿನ್ ಪರಹೇಕಮಾಹುಃ ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಯೋ ನತ್ಸತೋ ಅಭ್ಯಾಸಜ್ಜಜಾನ ಯೋ ದೇವಾನಾಂ ನಾಮಧ ಏಕ ಏವ ಪದಕಂ ಸಂಪೃಷ್ಟಂ ಭವನಾಜಂತನ್ಯಾ. ಓಂ ನಮೋ ವಿಶ್ವಕರ್ಮಣೆ. ವಿಶ್ವಕರ್ಮ ಪರಬ್ರಹ್ಮದೇವರಿಗೂ ನಮಸ್ಕರಿಸುತ್ತಾ, ಸಭಿಕರಿಗಳು ಎಲ್ಲರಿಗೂ ಸ್ವಾಗತಿಸುತ್ತಾ, ಆಸೀನರಾಗಿರುವಂಥ ಎಲ್ಲ ಹಿರಿಯ ಗಣ್ಯರಿಗೂ ಕೂಡ ಸ್ಮರಿಸುತ್ತಾ